ಸಾಧನೆ ಯಾರ ಸ್ವತ್ತು ಅಲ್ಲ. ಸಾಧನೆ ಮಾಡುವವರಿಗೆ ಛಲ ಹೊಂದಿದ್ರೆ ಸಾಕು, ಎಂತಹ ಸಾಧನೆ ಬೇಕಾದರೂ ಮಾಡಬಹುದು. ಅಂತಹ ಯುವಕನೊಬ್ಬ ಮಲೆನಾಡಿನಲ್ಲಿದ್ದಾನೆ. ಈತ ಸಾಧಿಸುವ ಹಠವನ್ನಿಟ್ಟುಕೊಂಡು ಎಲ್ಲರೂ ಮೆಚ್ಚುವಂತಹ ಸಾಧನೆಯನ್ನ ಮಾಡಿದ್ದಾನೆ. ಅಷ್ಟಕ್ಕೂ ಆ ಯುವಕ ಮಾಡಿದ್ದೇನು ನೀವೇ ನೋಡಿ. ಪೆನ್ಸಿಲ್ನಲ್ಲಿ ಅರಳಿರುವ ಎಯಿಂದ ಝೆಡ್ವರೆಗೆ ಇಂಗ್ಲಿಷ್ ಅಕ್ಷರಮಾಲೆ, ಮದುವೆ ಕಾರ್ಡ್ಗಳ ಚೂರುಗಳನ್ನು ಬಳಸಿ ಬಂಗಲೆ ನಿರ್ಮಾಣ, ಸೀಮೆಸುಣ್ಣದಲ್ಲಿ ವಿವಿಧ ಬಗೆಯ ಕಲಾಕೃತಿಗಳು. ಹೌದು, ಹೀಗೆ ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮ ಕಲೆಗಳನ್ನ ಅತಿ ಸಣ್ಣ ವಸ್ತುವಿನಲ್ಲಿ ಅರಳಿಸಿರುವ ಈ ಯುವಕನ ಹೆಸರು ವರುಣ್ ಆಚಾರ್. ವರುಣ್ ಶಿವಮೊಗ್ಗದ ಭದ್ರಾವತಿ ನಿವಾಸಿ. ಪೆನ್ಸಿಲ್, ಸೀಮೆಸುಣ್ಣ, ಅಕ್ಕಿ ಕಾಳಿನಲ್ಲಿ ವರುಣ್ ಕಲಾಕೃತಿಗಳನ್ನ ನಿರ್ಮಿಸಿದ್ದಾರೆ. ಸೀಮೆಸುಣ್ಣದ ತುದಿಯಲ್ಲಿ ಸಿದ್ಧಗಂಗಾ ಶ್ರೀಗಳು, ಪ್ರಧಾನಿ ನರೇಂದ್ರ ಮೋದಿ, ಸ್ವಾಮಿ ವಿವೇಕಾನಂದ, ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಅನೇಕ ಸ್ವತಂತ್ರ ಹೋರಾಟಗಾರರು ಹಾಗೂ ನೂರಾರು ರೀತಿಯ ಕಲಾಕೃತಿಗಳನ್ನ ರಚಿಸಿದ್ದಾರೆ. ಅಷ್ಟೇ ಅಲ್ಲ, ಪೆನ್ಸಿಲ್ ನಿಂದ ಎಯಿಂದ ಝೆಡ್ ವರೆಗೆ ಇಂಗ್ಲಿಷ್ ಅಕ್ಷರಮಾಲೆ ಸೇರಿದಂತೆ ಹಲವಾರು ಕಲಾಕೃತಿಗಳನ್ನ ರಚಿಸಿದ್ದಾರೆ. Now that I've been put through hell, I never got anyone's help. I had to do it all myself. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love. ಅತ್ಯಂತ ಚಿಕ್ಕದಾದ ಲಂಡನ್ ಸೇತುವೆ ನಿರ್ಮಿಸಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸಾಧನೆ ಮಾಡಿರುವ ವರುಣ್ ಆಚಾರ್ ಪೆನ್ಸಿಲ್ ತುದಿಯಲ್ಲಿ ಸೀಮೆ ಸುಣ್ಣದಲ್ಲಿ ರಚಿಸಿರುವ ಕಲಾಕೃತಿಗಳು ಹೆಚ್ಚು ಗಮನ ಸೆಳೆಯುತ್ತಿವೆ. ವರುಣ್ ಆಚಾರ್ ಪದವೀಧರರಾಗಿದ್ದು ಖಾಸಗಿ ಸಹಕಾರ ಸಂಘದಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಈ ನಡುವೆ ಹಲವಾರು ವರ್ಷಗಳಿಂದ ಬಿಡುವಿನ ವೇಳೆಯಲ್ಲಿ ಸೂಕ್ಷ್ಮ ಕಲಾಕೃತಿಗಳ ರಚನೆಯಲ್ಲಿ ತೊಡಗಿಕೊಂಡಿದ್ದಾರೆ. So remarkable. Thoughts in my head, a collage and they spread. I'll be great one day, going off of my meds. No, I'm not giving up, no, I'm not giving in. I will make it to the top, taking off in the wind. I gotta make it, I'm saving every day to taste it. I'm patient, but my mind, it can... ಒಟ್ಟಾರೆ ಕಲೆ ಎನ್ನುವುದು ಕೆಲವರಿಗೆ ಮಾತ್ರ ಒಲಿದು ಬರುವ ವಿದ್ಯೆ. ಇದರಿಂದ ಮಿಂದು ಎದ್ದವರಿಗಷ್ಟೇ ಸಾಧನೆಯ ಶಿಖರವೇರಲು ಸಾಧ್ಯ ಎನ್ನುವುದು ವರುಣ್ ಅವರು ತೋರಿಸಿಕೊಟ್ಟಿದ್ದಾರೆ. ಸೂಕ್ಷ್ಮ ಕಲಾವಿದ ವರುಣ್ ಇನ್ನಷ್ಟು ಸೂಕ್ಷ್ಮ ಕಲಾಕೃತಿಗಳನ್ನು ರಚಿಸಿ ಮಿಂಚಲಿ ಎನ್ನುವುದೇ ಎಲ್ಲರ ಆಶಯ. ಕ್ಯಾಮ್ರಾ ಪರ್ಸನ್ ಸಾವನ್ ಜೊತೆ ಮೋಹನ್ ಕೃಷ್ಣ, ಪವರ್ ಟಿವಿ, ಶಿವಮೊಗ್ಗ.